ರವಿ ಬೆಳಗೆರೆ ಪುತ್ರಿ ಭಾವನಾ ಬೆಳಗೆರೆಗೆ ಕಿರುಕುಳ. ಪ್ರದೀಪ್ ಕುಮಾರ್ ಪಾಯಲ್ ಎಂಬುವನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ವಿಡಿಯೋ ಕರೆ ಮಾಡಿ ಕಿರುಕುಳವನ್ನ ನೀಡ್ತಾ ಇದ್ದಂತೆ ಈ ಕಿಡಿಗೇಡಿ ಫೇಸ್ಬುಕ್ನಲ್ಲಿ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿ ಕಿರುಕುಳವನ್ನ ನೀಡ್ತಾ ಇದ್ದಂತೆ ರವಿ ಬೆಳಗೆರೆ ಪುತ್ರಿ ಭಾವನಾ ಬೆಳಗೆರೆಗೆ ಸೈಬರ್ ಕ್ರೈಂ ಪೊಲೀಸರಿಗೆ ಭಾವನಾ ದೂರನ್ನ ನೀಡೋದಕ್ಕೆ ತೀರ್ಮಾನಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಂತೆ, ಇನ್ನು ಈತ ವಿಡಿಯೋ ಕರೆ ಮಾಡಿಯೂ ಕೂಡ ಕಿರುಕುಳವನ್ನ ನೀಡ್ತಾ ಇದ್ದಂತೆ. ಈ ಬಗ್ಗೆ ರವಿ ಬೆಳಗೆರೆ ಪುತ್ರಿ ಭಾವನಾ ಬೆಳಗೆರೆ ಪೊಲೀಸರಿಗೆ ದೂರು ನೀಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಪ್ರದೀಪ್ ಕುಮಾರ್ ಪಾಯಲ್ ಅನ್ನುವಂತಹ ವ್ಯಕ್ತಿ ಕಿರುಕುಳವನ್ನ ನೀಡ್ತಾ ಇದ್ದಂತಹ ವ್ಯಕ್ತಿ ಅಂತ ತಿಳಿದು ಬಂದಿದೆ. ರವಿ ಬೆಳಗೆರೆ ಪುತ್ರಿ ಭಾವನಾ ಬೆಳಗೆರೆಗೆ ಕಿರುಕುಳ ನೀಡಿದಂತಹ ಘಟನೆ ನಡೆದಿದೆ. ಪ್ರದೀಪ್ ಕುಮಾರ್ ಪಾಯಲ್ ಅನ್ನುವಂತಹ ವ್ಯಕ್ತಿ ರವಿ ಬೆಳಗೆರೆ ಪುತ್ರಿ ಭಾವನಾ ಬೆಳಗೆರೆಗೆ ಅಸಭ್ಯ ಮೆಸೇಜ್ಗಳನ್ನ ಮಾಡೋದರ ಮೂಲಕ ವಿಡಿಯೋ ಕರೆ ಮಾಡಿ ಕಿರುಕುಳವನ್ನ ಈತ ನೀಡ್ತಾ ಇದ್ದಂತೆ ಈ ಕಿಡಿಗೇಡಿ ಸೈಬರ್ ಕ್ರೈಂ ಪೊಲೀಸರಿಗೆ ಈಗ ದೂರನ್ನ ನೀಡೋದಕ್ಕೆ ಭಾವನಾ ತೀರ್ಮಾನಿಸಿದ್ದಾರೆ. ಕಿಡಿಗೇಡಿಗಳಿಂದ ಅಶ್ಲೀಲ ಮೆಸೇಜ್ ಭಾವನಾ ಬೆಳಗೆರೆಗೆ ರವಾನೆ ಆಗ್ತಾ ಇತ್ತು. ಇದರಿಂದ ಬೇಸತ್ತಂತಹ ಬೆಳಗೆರೆ ಪುತ್ರಿ ಭಾವನಾ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ. ವಿಡಿಯೋ ಕರೆ ಮಾಡಿ ಕಿರುಕುಳವನ್ನ ನೀಡ್ತಾ ಇದ್ದಂತೆ, ಜೊತೆಗೆ ಅಸಭ್ಯ ಮೆಸೇಜ್ಗಳನ್ನ ಫೇಸ್ಬುಕ್ನಲ್ಲಿ ಕಳಿಸ್ತಾ ಇದ್ದಂತೆ. ಇದರಿಂದ ಸಾಕಷ್ಟು ಬೇಸತ್ತಂತಹ ಭಾವನಾ ಬೆಳಗೆರೆ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, ಯಾರೀತ, ಎಷ್ಟು ದಿನದಿಂದ ಈ ರೀತಿ ಕಿರುಕುಳ ನೀಡ್ತಾ ಇದ್ದಂತೆ, ಈ ಬಗ್ಗೆ ಭಾವನಾ ಬೆಳಗೆರೆ ಏನ್ ಹೇಳ್ತಾರೆ? ಶ್ವೇತಾ, ಇದು ನಿನ್ನೆ ಆಗಿರುವಂತ ಘಟನೆ. ಭಾವನಾ ಬೆಳಗೆರೆ ಏನು ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡಿರ್ತಕ್ಕಂಥ ಕಿಡಿಗೇಡಿ ಪ್ರದೀಪ್ ಕುಮಾರ್ ಪಾಯಲ್ ಅನ್ನ ಒಂದು ಫೇಸ್ಬುಕ್ ಐಡಿಯಿಂದ ಇಂತ ಒಂದು ಮೆಸೇಜ್ ನ ಕಳಿಸುವಂತದ್ದು. ಅದು ಅಷ್ಟಿನ ಚಿತ್ರಗಳು ಮತ್ತೆ ವಿಡಿಯೋ ಕಾಲ್ ನ ಮಾಡಿ ಪದೇ ಪದೇ ಈತ ಟಾರ್ಚರ್ ಕೊಡ್ತಿದೆ ಅಂತ ಹೇಳಿ ಭಾವನಾ ಬೆಳಗೆರೆ ಹೇಳ್ಕೊಂಡಿರುವಂತದ್ದು. ಮತ್ತೆ ಈಗಾಗಲೇ ಕೂಡ ಈ ಬಗ್ಗೆ ಏನ್ ಸೈಬರ್ ಕ್ರೈಮ್ ಅಲ್ಲೂ ದೂರನ್ನ ಕೊಡಕ್ಕೆ ಮುಂದಾಗಿರುವಂತದ್ದು. ಏನು 15ನೇ ತಾರೀಕು ಅವ್ರದ್ದು ಓಂ ಮನಸ್ಸೆ ಪತ್ರಿಕೆ ಏನು ರೀಲಾಂಚ್ ಮಾಡ್ತಾ ಇದ್ದಾರೆ. ಅದರ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಫೇಸ್ಬುಕ್ ನಲ್ಲಿ ಸಕ್ರಿಯರಾಗಿರ್ತಾರೆ. ನಿನ್ನೆ ಕೂಡ ಒಂದು ಮೆಸೇಜ್ ನ ಅವರು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ರು. ಮೆಸೆಂಜರ್ಗೆ ಕೊಡುವಂತ ಮೆಸೇಜ್ ಅನ್ನು ಯಾವುದು ಕೂಡ ಮೆಸೆಂಜರ್ಗೆ ಯಾರು ಕೂಡ ಮೆಸೇಜ್ ನ ಮಾಡೋದು ಬೇಡ. ಯಾಕಂದ್ರೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರೆ ಅದು ನನ್ಗೊಂಥರ ಕಿರಿಕಿರಿ ಅನ್ಸುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ಹೇಗೆ ಒಂದು ಪೋಸ್ಟ್ ಮಾಡಿಸಿ ಆದ್ಮೇಲೆ ಈ ರೀತಿ ಅಷ್ಟೆಲ್ಲ ಮೆಸೇಜ್ ಬಂದಿರೋದಕ್ಕೆ ಸಾಕಷ್ಟು ಅವರೊಂದು ಬೇಸರನ್ನ ವ್ಯಕ್ತಪಡಿಸಿ ಈಗಾಗಲೇ ಕೂಡ ಸೈಬರ್ ಕ್ರೈಮ್ ಅಲ್ಲಿ ದೂರನ್ನ ಕೊಡಕ್ಕೆ ಮುಂದಾಗಿರುವಂತದ್ದು. ಶ್ವೇತಾ, ಓಕೆ, ಈತ ಯಾರು ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಈಗ? ಶ್ವೇತಾ, ಈಗಾಗಲೇ ಕೂಡ ಅವನ ಫೇಸ್ಬುಕ್ ಐಡಿ ಕೂಡ ಚೆಕ್ ಮಾಡಿದಾಗ ಏನು ಪ್ರದೀಪ್ ಕುಮಾರ್ ಪಾಯಲ್ ಅಂತ ಏನಿದೆ ಅವನು ಶ್ರೀನಿವಾಸ್, ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡಿತೀನಿ. ಆದ್ರೆ ಈಗ ಸ್ವತಃ ಭಾವನಾ ಬೆಳಗೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಭಾವನಾ ಬೆಳಗೆರೆ ಅವರ. ನಮಸ್ತೆ ಮೇಡಮ್. ಎಷ್ಟು ದಿವಸದಿಂದ ಈ ರೀತಿ ಕಿರುಕುಳ ಆಗ್ತಾ ಇತ್ತು ಮೇಡಮ್? ಒಂದು ನಾನ್ ಹೇಳ್ಬೇಕು, ನನಗೆ ಖಂಡಿತ ಈ ಮೆಸೇಜಸ್ ನಾನು ನೋಡಿದ್ದೆ ಇವಾಗ, ಅಂದ್ರೆ ನೆನ್ನೆ. ಏನಾಯ್ತು, ನಾನ್ ಬಿಗ್ ಬಾಸ್ ಹೋಗೋ ಟೈಮ್ ವರ್ಗುನು ನಾನು ಅಲ್ಪ ಸ್ವಲ್ಪವಾಗಿ ಆಕ್ಟಿವ್ ಆಗಿದ್ದೆ ಫೇಸ್ಬುಕ್ ಅಲ್ಲಿ. ಐ ಆಮ್ ನಾಟ್ ಟು ಗ್ಯಾಜೆಟ್ ಫ್ರೀಕ್. ಓಕೆ, ನನಗೆ ಅಷ್ಟೊಂದು ಮೊಬೈಲು ಇದು ಮೆಸೇಜರ್ ಪ್ಲಾಟ್ಫಾರ್ಮ್ ಅವೆಲ್ಲ ನಂಗೆ ಅಷ್ಟೊಂದೆಲ್ಲ ಆಕರ್ಷಣೆ ಎಲ್ಲ ಇರ್ಲಿಲ್ಲ. ನಾನು ಅಲ್ಲಿ ಹೋದಾಗ ಯಾರೋ ನನ್ನ ಆತ್ಮೀಯರು ನನಗೋಸ್ಕರ ಪೇಜ್ ಕ್ರಿಯೇಟ್ ಮಾಡಿ ಬಿಟ್ಟಿದ್ರು. ಅದೆಲ್ಲ ಆಯ್ತು. ಅಲ್ಲಿಂದ ವಾಪಸ್ ಬಂದ್ಮೇಲೆ ನನಗೆ ಅದನ್ನ ಏನು ಮುಂದುವರೆಸಿಲ್ಲ. ನಾನು ಅದನ್ನ ಬಿಟ್ಬಿಟ್ಟೆ. ಅದಾದ್ಮೇಲೆ ನಾನು ಅದ್ಭುತವಾಗಿ ನಮ್ಮ ಓ ಮನಸ್ಸೆ ರೀಲಾಂಚ್ ಆಗುತ್ತೆ. ಅಪ್ಪನ ಷಷ್ಠಿ ಪೂರ್ತಿ ಇದೆ, 60ನೇ ವರ್ಷ ಇದೆ. ಅಮ್ಮ ಅಪ್ಪ ಇಬ್ರು ಹಸೆಮಣೆ ಏರ್ತಾರೆ. ಅದರ ಅನುಭವ ಹೇಗಿರುತ್ತೆ ಅನ್ನೋ ಒಂದು ಸಂಪರ್ಕ ಹುಟ್ಟಲಿ ಅನ್ನೋದಕ್ಕೋಸ್ಕರ ಒಂದು ಹೊಸದಾಗಿ ಒಂದು ಸ್ಟೇಟಸ್ ಏನದು ಪ್ರೊಫೈಲ್ ಕ್ರಿಯೇಟ್ ಮಾಡಿದೆ. ಅದ್ರಲ್ಲಿ ಯಾರ್ಯಾರು ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೋ ನಾನು ಅವ್ರ ಹಿನ್ನೆಲೆ ನೋಡಲ್ಲ. ಯಾಕಂದ್ರೆ ಅವ್ರು ಕಳಿಸೋದೇ ರವಿ ಬೆಳಗೆರೆ ಪುತ್ರಿ ಭಾವನಾ ಬೆಳಗೆರೆ ಅಂತ ಕಳಿಸ್ತಾರೆ. ನೀವು ಒಟ್ಟಿನಲ್ಲಿ ಈ ಮೆಸೇಜ್ ನೋಡಿರ್ಲಿಲ್ಲ ನೀವು ಹಾಗಾದ್ರೆ ಸ್ಟಾರ್ಟಿಂಗ್ ಅಲ್ಲಿ? ನಾನ್ ನೋಡೇ ಇಲ್ಲ. ನನ್ ಮೆಸೆಂಜರ್ ಬಟ್ ಎಷ್ಟು ದಿವಸದಿಂದ ಈತ ಮೆಸೇಜ್ ಅನ್ನ ಹಾಕ್ತಾ ಇದ್ದ ನಿಮ್ಮ ಇನ್ಬಾಕ್ಸ್ ಗೆ? ನನಗೆ ಗೊತ್ತಿಲ್ಲ ಮೇಡಮ್. ನಾನು ನಿನ್ನೆ ಎಲ್ಲಾರ್ಗೂ ಉತ್ತರ ಕೊಟ್ಟು ನಾಡಿದ್ದು ಬನ್ನಿ, ಸಂದೇಶ ಕೊಟ್ಟು ನಾಡಿದ್ದು ಬನ್ನಿ, ಅಪ್ಪಂಗೆ ವಿಶ್ ಮಾಡಿ ಪ್ಲೀಸ್ ಬನ್ನಿ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನನಗೆ ಪ್ರದೀಪ್ ಅನ್ನೋ ಒಂದು ಕಾಲ್ ಬರ್ತಾನೆ ಇತ್ತು. ನನ್ನ ಮೆಸೇಜ್ ಮೇಲೆ ಗಮನ ಕೊಟ್ಟಿಲ್ಲ. ಬಟ್ ನಾನು ಒಂದು ಮಾತ್ರ ಹಾಕಿದ್ದೆ. ವಾಟ್ಸ್ಆಪ್ ಅಂದ್ರೆ ಫೇಸ್ಬುಕ್ ಕಾಲೇ ಮಾಡ್ತಾ ಇದ್ದ? ಫೇಸ್ಬುಕ್ ಅಲ್ಲಿ ಕಾಲ್ ಮಾಡ್ತಾ ಇದ್ದ, ಅಂದ್ರೆ ವಿಡಿಯೋ ಚಾಟ್, ವಿಡಿಯೋ ಕಾಲ್.
ನಾನು ಅದ್ರಲ್ಲಿ ಹೇಳ್ತಿದ್ದೆ, ಪ್ರದೀಪ್ ಅವರೇ ನಾನು ನಿಮ್ಮ ಕಾಲ್ ನ ರಿಸೀವ್ ಮಾಡೋಲ್ಲ, ನೀವು ಏನ್ ಹೇಳ್ಬೇಕೋ ಅದನ್ನ ನನಗೆ ಮೆಸೇಜ್ ಅಲ್ಲಿ ಹೇಳಿ, ನಾನ್ ನಿಮ್ಗೆ ಉತ್ತರಿಸ್ತೀನಿ ಅಂತ ಹೇಳಿದ್ದೆ. ಅದು ಕೂಡ ಅದು ನಾರ್ಮಲ್ ಆಗಿ ಹೋಗಿತ್ತು. ನಾನು ಅವಾಗೂ ಅವರ ಮೆಸೇಜ್ ನೋಡಿರ್ಲಿಲ್ಲ, ಯಾಕಂದ್ರೆ ನಂಗೆ ಸಾವಿರಾರು ಮೆಸೇಜ್ಗಳು ನನ್ನ ಇನ್ಬಾಕ್ಸ್ ಅಲ್ಲಿ ಬಿದ್ದಿದ್ವು. ನಾನು ಒಂದೊಂದೇ ನೋಡ್ಕೊಂಡ್ ಬರ್ತಾ ಈ ಮನುಷ್ಯ ಸಿಕ್ತ. ಅದ್ರಲ್ಲಿ ನೋಡಿದ್ರೆ ಕೆಟ್ಟ ಅಂದ್ರೆ ಎಲ್ಲಾರು ಕಳಿಸ್ತಾರ ಮೆಸೇಜ್ ಇರ್ಲಿಲ್ಲ, ತುಂಬಾ ವಲ್ಗರ್ ಮೆಸೇಜ್ ಎಲ್ಲ ಕಳಿಸಿದ್ನಾಯ್ತಾ? ವಲ್ಗರ್ ಮೆಸೇಜ್ ಅಲ್ಲ ಮೇಡಮ್, ವಲ್ಗರ್ ವಿಡಿಯೋ, ಫೋಟೋಸ್. ಆಮೇಲೆ ಕೇಳ್ತಾನೆ ನನ್ನ ಎಷ್ಟು ಧೈರ್ಯವಾಗಿ, ಅವನು ಹುಚ್ಚೆ ಹುಯ್ಯೋ ಸುಸ್ಸು ಮಾಡೋ ಜಾಗದ ಫೋಟೋವನ್ನ ನನಗೆ ಕಳಿಸಿ, ನಾನು ಅದಕ್ಕೆ ನಾನು ಅದ್ ಯಾವಾಗ ಕಳ್ಸಿದಾನೋ ಅಂತ ನನಗೆ ಗೊತ್ತಿಲ್ಲ, ಅದನ್ನ ಕಳಿಸಿ ಯಾಕೆ ನೋಡಿದಕ್ಕೆ ಹೆದರಿಕೆ ಆಯ್ತಾ ನಿನಗೆ ಅಂತ ಕಳಿಸ್ತಾನೆ. ಅಲ್ಲ, ಇದ್ರು ರವಿ ಬೆಳಗೆರೆ ಅವರ ಪುತ್ರಿಗೆ ಈ ತರ ಇವನು ಟಾರ್ಚರ್ ಕೊಟ್ರೆ ಜನಸಾಮಾನ್ಯರು ಮಾಮೂಲಿ ಹೆಣ್ಮಕ್ಳ ಪಾಡೇನು ಅಂತ ಅನ್ಸುತ್ತೆ. ಈಗ ನೀವೀಗ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ತೀರ್ಮಾನ ಮಾಡಿದಿರಿ, ತುಂಬಾ ಒಳ್ಳೆ ಸ್ಟೆಪ್ ಅದು. ಇದರ ವಿರುದ್ಧ ದನಿ ಎತ್ತಿದಿರಿ. ಥ್ಯಾಂಕ್ ಯು ಸೋ ಮಚ್ ಭಾವನಾ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗ ತಾನೇ ಭಾವನಾ ಬೆಳಗೆರೆ ಮಾತಾಡ್ತಾ ಇದ್ರು, ಬಹಳ ದಿನಗಳಿಂದ ಮೆಸೇಜ್ ಮಾಡ್ತಾ ಇದ್ದ ಅಂತ ಅನ್ಸುತ್ತೆ, ಆದ್ರೆ ನಾನು ನೋಡಿರ್ಲಿಲ್ಲ. ತುಂಬಾ ವಲ್ಗರ್ ಆದಂತಹ ಮೆಸೇಜ್ ಅನ್ನ ಮಾಡ್ತಾ ಇದ್ದ, ತುಂಬಾ ಅಸಭ್ಯವಾದ ವಿಡಿಯೋಗಳನ್ನ ಕೂಡ ಕಳಿಸ್ತಾ ಇದ್ದಂತೆ. ದೂರು ಈಗ ಆಲ್ರೆಡಿ ಕೊಟ್ಟಿದ್ದಾರಾ ಅಥವಾ ಕೊಡೋದಕ್ಕೆ ನಿರ್ಧಾರ ಮಾಡಿದಾರಾ? ಶ್ವೇತಾ, ಈಗಾಗಲೇ ಕೂಡ ಇನ್ನೂ ಕೂಡ ದೂರನ್ನ ಕೊಟ್ಟಿಲ್ಲ. ದೂರನ್ನ ಕೊಡೋಕೆ ಈಗ ತೀರ್ಮಾನ ಮಾಡಿರುವಂತದ್ದು. ಈಗಾಗಲೇ ಕೂಡ ನಾಗಲೇ ಹೇಳಿದಂತೆ ಇದೇ ತಿಂಗಳ 15ನೇ ತಾರೀಕು ರವಿ ಬೆಳಗೆರೆ ಅವರ ಹುಟ್ಟುಹಬ್ಬ, 60ನೇ ವರ್ಷದ ಹುಟ್ಟುಹಬ್ಬ ಇದೆ. ಮತ್ತೆ ಹಾಗೇನೆ ಓ ಮನಸ್ಸೆ ಪತ್ರಿಕೆನ ಅವ್ರು ರಿಲಾಂಚ್ ಮಾಡೋಕೆ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಫೇಸ್ಬುಕ್ ನಲ್ಲಿ ಭಾವನಾ ಬೆಳಗೆರೆ ಸಾಕಷ್ಟು ಸಕ್ರಿಯರಾಗಿದ್ರು. ಈ ಹಿಂದೆ ಕೆಲವೊಂದು ದಿನಗಳ ಹಿಂದೆ ಕೂಡ ಎಲ್ಲರೂ ಕೂಡ ಯಾರೇ ಮೆಸೇಜ್ ಮಾಡಿದ್ರು ಕೂಡ ಅದಕ್ಕೆ ರಿಪ್ಲೈ ಮಾಡುವಂತದನ್ನ ಏನಂದ್ರೆ ಅವ್ರು ಫೇಸ್ಬುಕ್ ಇದ್ರ ಕಮೆಂಟ್ ಅಷ್ಟೇ ಮಾಡ್ತಾ ಇದ್ದಾರೆ ಹೊರತು ಮೆಸೇಜ್ ಯಾವುದು ಕೂಡ ಮಾಡ್ತಾ ಇರಲಿಲ್ಲ. ಈ ರೀತಿ ಸಾವಿರಾರು ಮೆಸೇಜ್ ಬಂದಾದ್ಮೇಲೆ ಕೂಡ ಅವರು ಫೇಸ್ಬುಕ್ ಅಲ್ಲಿ ಒಂದು ಸ್ಟೇಟಸ್ ಹಾಕಿರ್ತಾರೆ, ಯಾರು ಕೂಡ ನನ್ನ ಇನ್ಬಾಕ್ಸ್ಗೆ ಮೆಸೇಜ್ ಮಾಡಬೇಡಿ, ನನಗೆ ಕಿರಿಕಿರಿ ಆಗುತ್ತೆ, ನೀವೇನೇ ಹೇಳೋದಿದ್ರು ಕಮೆಂಟ್ ಮೂಲಕನೇ ಹೇಳಿ, ನನಗೆ ಶುಭ ಹಾರೈಸಿ ಅಂತ ಕೂಡ ಅವರೊಂದು ಪೋಸ್ಟ್ ನ ಕೂಡ ಹಾಕಿರ್ತಾರೆ. ಅದಾಗ್ಯೂ ಕೂಡ ಏನ್ ಪ್ರದೀಪ್ ಕುಮಾರ್ ಪಾಯಲ್ ಅನ್ನೋನಿದ್ದಾನೆ, ಈತ ತುಂಬಾ ಅಶ್ಲೀಲವಾಗಿ ಮತ್ತೆ ವಲ್ಗರಾದಂತ ಮೆಸೇಜ್ ಮತ್ತೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಆ ಒಂದು ಕಿರುಕುಳ ಕೊಟ್ಟಿರುವಂತದ್ದು. ಇದಕ್ಕೆ ಭಾವನಾ ಬೆಳಗೆರೆ ತೀರಾ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಒಂದು ಮಹಿಳೆ ಆಗಿ ಆತರ ಮೆಸೇಜ್ ಅನ್ನ ನೋಡಿದಾಗ ನಿಜಕ್ಕೂ ಒಂದ್ ರೀತಿ ಘಾಸಿಗೊಳಗಾಗ್ತಾರೆ. ಒಂದು ರೀತಿ ಫ್ಯಾಮಿಲಿ ಮೆಂಬರ್ಸ್ ನೋಡಿದ್ರು ಕೂಡ ಒಂದ್ ರೀತಿ ಅಶ್ಲೀಲವಾದಂತಹ ಒಂದು ಫೋಟೋಸ್ ನ ಮತ್ತೆ ವಿಡಿಯೋಸ್ ನ ಆತ ಅಪ್ಲೋಡ್ ಮಾಡಿರುವಂತದ್ದು. ಸದ್ಯ ಈತ ಯಾರು ಏನು ಅಂತ ಕೂಡ ಮಾಹಿತಿ ಸಿಕ್ಕಿಲ್ಲ. ಯಾಕೆಂದ್ರೆ ಆ ಫೇಸ್ಬುಕ್ ಐಡಿಯಲ್ಲಿ ಯಾವುದು ಕೂಡ ಆತರ ಫೋಟೋಗಳನ್ನ ಆಗಿದೆ ಅಥವಾ ಆತರ ಹಿನ್ನೆಲೆನ ಆತ ಬರ್ಕೊಂಡಿಲ್ಲ. ಶ್ವೇತಾ, ಥ್ಯಾಂಕ್ ಯು ಶ್ರೀನಿವಾಸ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.